ರಾಪಿಡೋ ಹೊಡಿತಿದ್ರು ಗಾಡಿಲಿ, ಯಾರು? ಬೈಕ್ ಅಲ್ಲಿ. ಹಾ ನಾನು ಯಾಕಪ್ಪ ಹೊಡಿತೀರಾ ಈ ತರ ಎಲ್ಲ ಹೇಳ್ತಾ ಇದಾರಲ್ಲ, ಓಡಿಸ್ಬಾರ್ದಂತ ಹೇಳಿದಾರಲ್ಲ, ಹಾ ಏನ್ಸಕ್ ಓಡಿಸ್ತಾ ಇದ್ದೀರಾ, ಹ್ಮ್ ಸುಮ್ನೆ ಇರ್ಬೋದಲ್ಲ ಅಂತ ಹೇಳಿದ್ರೆ, ಹ್ಮ್ ಇಲ್ಲಪ್ಪ ನೀವೇನ್ಸಕ್ ಹೇಳ್ತೀರಾ ನಮ್ಗೆ, ಹ್ಮ್ ನಾವು ಓಡಿಸ್ತೀವಿ, ಹ್ಮ್ ನೀವು ಹಂಗ ಓಡಿಸ್ಬಾರ್ದು ಅಂತ ಹೇಳಂಗಿದ್ರೆ ಆಪ್ನ ಕ್ಯಾನ್ಸಲ್ ಮಾಡಕ್ ಹೇಳಿ. ಹ್ಮ್ ನೀವೇಂತಕ್ ನಮ್ಗೆ ಹೇಳ್ತೀರಾ, ನಾವು ಓಡಿಸ್ಕೊತೀವಿ, ಫೋಟೋ ಹಿಡಿತೀನಿ ಅಂದ್ರೆ ಹಿಡ್ಕೊ ಹೋಗು, ನಿನ್ ಕೈಲಿ ಏನ್ ಮಾಡಕ್ಕಾಯ್ತದ ಮಾಡ್ಕೊ ಹೋಗು ಅಂತ. ಹ್ಮ್ ಹೇಳಿದ್ರ ಹಂಗೆ? ಆತರ ಹೇಳ್ತಾವ್ರಣ್ಣ. ಸರಿ, ಅವ್ರ ಹಂಗ ಹೇಳಿದ್ಮೇಲೆ ನೀವೇನ್ ಹೇಳಿದ್ರಿ? ನಾವು ಸರಿ ಬಿಡಿ, ನಾನ್ ಫೋಟೋ ಕಳ್ಸ್ಬೇಕಾ, ನಾನ್ ಕಳ್ಸ್ಕೊತೀನಿ ಬಿಡಿ ಅಂತ ಹೇಳ್ದೆ. ಅವ್ರ ಪಾಡಿ ಹೋಯ್ತಾನೆ ಇದಾರೆ. ಅಷ್ಟೇ. ಈಗ ಫೋಟೋ ತಗೊಂಡು ಎಲ್ಲೂ ಕಳಿಸ್ತೀರಿ? ಇಲ್ಲ, ನಾನ್ ಸುಮ್ನೆ ಆತರ ಹೇಳ್ದೆ ಅಣ್ಣ. ಅವ್ರು ಅಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳವ್ರೆ. ಅಣ್ಣ ನೀವು ಫಸ್ಟ್ ಆಟೋದವರು ಅಣ್ಣ ರ್ಯಾಪಿಡೋದಲ್ಲಿ ಬೈಕ್ ಹೊಡಿಬೇಡಿ ಅಂತ ಹೇಳೋರು, ಹೌದಣ್ಣ. ನೀವ್ಯಾಕೆ ರ್ಯಾಪಿಡೋ ಓಲಾ ಊಬರ್ ಅಲ್ಲಿ ಡ್ಯೂಟಿ ಮಾಡ್ತೀರಾ? ನೀವು ಅಲ್ಲಿ ಡ್ಯೂಟಿ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಅಮೌಂಟ್, ಕಮಿಷನ್ ಅಮೌಂಟ್ ಅಂತೆಲ್ಲ ಕೊಡೋದ್ರಿಂದ ಅಣ್ಣ ನೀವುಗಳು ಪ್ರತಿದಿನ ಆಟೋದವ್ರ ಸಂಖ್ಯೆ ಪ್ರತಿದಿನ ಲಕ್ಷಾಂತರ ಆಟೋಗಳು ಲಾಗಿನ್ ಆಗೋದ್ರಿಂದ ಅಣ್ಣ ಅವ್ರಗಳಿಗೆ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೌದು ಅವ್ರಿಗೆ ಇನ್ವೆಸ್ಟ್ಮೆಂಟರ್ಗಳನ್ನ ಅವರು ತೋರಿಸ್ತಾರೆ, ನೋಡಿ ನಮ್ಮ ಹತ್ರ ಒಂದು ದಿನಕ್ಕೆ ಆಟೋಗಳು ಇಷ್ಟು ಲಕ್ಷ ಆನ್ಲೈನ್ ಬರ್ತವೆ, ಕ್ಯಾಬ್ಗಳು ಇಷ್ಟು ಲಕ್ಷ ಆನ್ಲೈನ್ ಬರ್ತವೆ, ಹೌದು ಇಷ್ಟು ಜನಕ್ಕೆ ನಾವ್ ಇಷ್ಟು ಬುಕಿಂಗ್ಸ್ ಗಳು ಕೊಡ್ತಾ ಇದೀವಿ, ನೀವು ಧೈರ್ಯವಾಗಿ ನಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೌದು. ನಿಮ್ಗಳನ್ನೆಲ್ಲ ತೋರಿಸ್ಕೊಂಡು ಅವನು ಇನ್ವೆಸ್ಟ್ಮೆಂಟರ್ನ ಹಾಕಿಸ್ಕೊಂಡು ಇನ್ವೆಸ್ಟ್ ಮಾಡಿಸ್ಕೊಂತವ್ರೆ. ನಾನು ಯಾವ್ದೋ ಡ್ಯೂಟಿ ಮಾಡ್ತಾ ಇಲ್ಲ ಅಣ್ಣ. ಕೇಳಿಸ್ಕೊಳ್ಳೋಣ ಅಣ್ಣ, ಕೇಳಿಸ್ಕೊ. ನಾನು ನಿನ್ಗೆ ಅಂತ ಹೇಳ್ತಿಲ್ಲ ಅಣ್ಣ, ಪ್ರತಿಯೊಬ್ಬ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಗೂ ಅರ್ಥ ಆಗ್ಬೇಕು ಈ ವಿಚಾರ. ಹೌದು ಹೌದು ಅಣ್ಣ. ನೀವೆಲ್ಲ ಲಾಗಿನ್ ಮಾಡಿ ಅವನ ಸಂಸ್ಥೆನ ಬೆಳೆಸ್ತಿದ್ದೀರಾ. ಅದೇ ಅದೇ ಅದೇ. ನೀವು ರ್ಯಾಪಿಡೋ ಮಾಡಬೇಡ, ಓಲಾ ಊಬರ್ ಅಲ್ಲಿ ಬೈಕ್ ಡ್ಯೂಟಿ ಮಾಡಬೇಡ ಅಂದ್ರೆ ನೀವುಗಳೆಲ್ಲ ಫಸ್ಟ್ ಲಾಗ್ಔಟ್ ಮಾಡ್ರಿ. ಹೌದು ಹೌದು, ಕರೆಕ್ಟ್. ಸತ್ಯ ಏನ್ ಗೊತ್ತಾ? ಹೌದಣ್ಣ. ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಇವೆಲ್ಲ ಏನ್ ಆಪ್ಗಳು ಇದಾವಲ್ಲ, ಹೌದು ಹೌದಣ್ಣ. ಇವರು ಅಗ್ರಿಗೇಟರ್ ಲೈಸೆನ್ಸ್ ನ ತಗೊಳ್ಳೋದು ಬರೀ ಕೇವಲ ಕ್ಯಾಬ್ಗೆ ಸರ್ವಿಸ್ ಕೊಡೋದಕ್ಕೆ ಮಾತ್ರ ಸರ್ಕಾರ ಇವ್ರಿಗೆ ಅನುಮತಿ ಕೊಟ್ಟಿರೋದು. ಹೌದು ಹೌದು. ಆಟೋನು ಕೂಡ ಅದ್ರ ಒಳಗಡೆ ಬರಲ್ಲ, ಬೈಕು ಕೂಡ ಅದ್ರ ಒಳಗಡೆ ಬರಲ್ಲ. ಹೌದು ಹೌದು. ಅವ್ರು ಏನಿದ್ರು ಬರೀ ಕ್ಯಾಬ್ಗಳನ್ನ ಇಟ್ಕೊಂಡು ಇಲ್ಲಿ ಅವರು ಬಿಸ್ನೆಸ್ ನ ರನ್ ಮಾಡ್ಬೇಕು. ಹೌದು. ಆಟೋ ಯಾಕೆ ಬರಲ್ಲ ಅಂದ್ರೆ ಸರ್ಕಾರ ಆಟೋಗಳಿಗೆ ಮೀಟ್ರು ಅಂತ ಹೇಳಿ ನಿಮ್ಗೆ ಕೊಟ್ಟಿದ್ದಾರೆ. ಆಟೋ ನೀವು ತಗೊಳ್ಬೇಕಾದ್ರೆ ನಿಮ್ ಕೈಗೆ ಮೀಟ್ರು ಕೊಟ್ಬಿಡ್ತಾರೆ. ಹೌದಣ್ಣ. ನಿಮ್ಮ ಗಾಡಿಗೆ ನೀವೇನು ಮೀಟರ್ ಹಾಕೊಂತೀರಾ, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ನ ಇಟ್ಕೊಂಡು ಅದನ್ನ ಏನು ನೀವು ಪಾಸಿಂಗ್ ಮಾಡಿಸ್ಕೊಂತೀರಾ, ನೀವು ಪ್ರಯಾಣಿಕರುಗಳಿಗೆ ಮೀಟರ್ ಅಲ್ಲೇನೆ ಸರ್ವಿಸ್ ಕೊಡ್ಬೇಕು ಅಂತ ನಿಯಮ ಹೇಳೋದು. ನೀವುಗಳು ಹೋಗಿ ಓಲಾ ಊಬರ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ಅಂತ ಯಾವ ಸಾರಿಗೆ ಇಲಾಖೆನೂ ಕೂಡ ಹೇಳಿಲ್ಲ. ಅವರು ಅಷ್ಟೇ, ನಾವು ಆಟೋದವ್ರನ್ನ ಮತ್ತೆ ಬೈಕ್ ಅವ್ರನ್ನ ನಮ್ಮ ಆಪ್ ಒಳಗಡೆ ಸೇರಿಸ್ಕೊಂಡು ನಾವು ಪ್ರಯಾಣಿಕರು ಸೇವೆ ಮಾಡ್ಬೇಕು ಅನ್ನೋದಕ್ಕೆ ಅವರು ಕೂಡ ಏನು ಲೈಸೆನ್ಸ್ ಅನ್ನ ತಗೊಂಡು ನಿಮ್ಗಳನ್ನೆಲ್ಲ ಅದ್ರ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ ಅಂತ ಏನು ವ್ಯವಸ್ಥೆನ ಮಾಡ್ಕೊಂಡು ಅದನ್ನ ತಗೊಂಡೋಗಿ ಸರ್ಕಾರಕ್ಕಾಗ್ಲಿ ಸಾರಿಗೆ ಇಲಾಖೆಗಾಗಿ ಕೊಟ್ಟು ಅಪ್ರೂವಲ್ ಮಾಡಿಸ್ಕೊಂಡಿಲ್ಲ. ನೋಡಿ, ಇದನ್ನೇ ನಾವ್ ಹೇಳ್ತಾ ಇರೋದು. ನೀವುಗಳು ಫಸ್ಟ್ ಬದಲಾದ್ರೆ ಈಗ ನೀವೆಲ್ಲ ನೋಡಿ, ಆಟೋದವರು, ಕ್ಯಾಬ್ ಅವರು ಈ ಸಂಸ್ಥೆಗಳಲ್ಲಿ ಲಾಗಿನ್ ಆಗೋದನ್ನ ನಿಲ್ಲಿಸ್ಬಿಟ್ಟು, ಈಗ ಉದಾಹರಣೆಗೆ ನೋಡಿ, ನಿಮ್ಗೆ ನಗರ ಮೀಟರ್ ಅಂತ ನಾವು ಒಂದು ಅಪ್ಲಿಕೇಶನ್, ಅದ್ರ ಬಗ್ಗೆ ಎಲ್ಲ ಹೇಳಿದೀವಿ, ಅದ್ ನೋಡಿದೀರ ತಾನೆ? ಈಗ ನಿಮ್ಗೆ ಒಂದ್ ನಿಮಿಷ ಇರಿ, ಬದಲಿ ಮಾರ್ಗದ ಆಪ್ಷನ್ ಇಲ್ಲ ಅಂದ್ರೆ ಹೌದಪ್ಪ ಓಲಾ ಊಬರ್ ಅಲ್ಲೇ ಹೋಗಿ ಏನೋ ಮಾಡ್ಕೊಳ್ರಯ್ಯ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬೋದು. ಬದಲಿ ಮಾರ್ಗವಾಗಿ ಒಂದು ಆಪ್ಷನ್ ಇದೆ ಅಂದಾಗ ಕ್ಯಾಬ್ನವರು, ಆಟೋದವ್ರು ಎಲ್ಲ ಒಂದ್ ಸೈಡ್ ಬಂದ್ಬಿಟ್ರೆ ಅವನ ಹತ್ರ ಇರುವಂತಹ ಗಾಡಿಗಳಾಗ್ಲಿ, ಬೈಕ್ಗಳಾಗ್ಲಿ, ಅದರಿಂದ ಅವ್ನ್ ಸರ್ವರ್ ಮೇಂಟೈನ್ ಮಾಡೋದಾಗ್ಲಿ, ಅವನ್ ಸ್ಟಾಫ್ ಗಳಿಗೆ ಪೇಮೆಂಟ್ ಕೊಡೋದಾಗಿರ್ಲಿ, ಅವನ ಮೇಲೆ ಬಂಡವಾಳ ಹಾಕಿರೋ ಶೇರ್ ಹೋಲ್ಡರ್ಗಳಿಗೆ ಲಾಭ ಕೊಡೋದಾಗಿರ್ಲಿ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ನೀವುಗಳು ಅವ್ರನ್ನೆಲ್ಲಾರನು ಆನ್ ಮಾಡ್ಕೊಂಡು ಅವ್ರನ್ನ ಬೆಳೆಸ್ಕೊಂಡು, ಅವನು ಬೈಕು ಬಿಡ್ತಾನೆ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಸೈಕಲ್ ಬಿಡ್ತಾನೆ. ಅವಾಗ ಸೈಕಲ್ ಓಡಿಸ್ಬೇಡ್ರಿ, ಬೈಕ್ ಓಡಿಸ್ಬೇಡ್ರಿ ಅಂತ ಹೇಳ್ಕೊಂಡು ನೀವ್ಯಾಕೆ ಅದ್ರ ಒಳಗಡೆ ಓಡಿಸ್ಕೊಂಡ್ ಕೂತಿದ್ದೀರಾ? ನೀನು ಅಂತ ಹೇಳ್ತಿಲ್ಲ ಅಣ್ಣ. ನೋಡೋಣ, ನೀನ್ ಒಬ್ಬನಿಂದ ಇಲ್ಲಿ ವ್ಯವಸ್ಥೆ ಬದಲಾವಣೆ ಆಗೋದಾಗಿದ್ರೆ ಏನೋ ಮಾಡ್ಬಿಡ್ಬೋದು. ಇಲ್ಲಿ ನಿನ್ನ ಒಬ್ಬನಿಂದ ಇದಾಗಲ್ಲ. ಇದು ನಮ್ ಜನಗಳು ಸರಿ ಇಲ್ವಲ್ಲ. ನಮ್ ಜನ ಅಲ್ಲ, ನಮ್ ಚಾಲಕರು. ಹೌದಣ್ಣ. ನಮ್ ಚಾಲಕರುಗಳು ನಮ್ ಚಾಲಕರು ಸರಿ ಇಲ್ಲದೆ ಇರೋದ್ರಿಂದ
ನಾವು ಅವನ್ನ ಬೈಕ್ ನ ನಿಲ್ಸು ಅಂತ ಈಗ ನಾವೂನು ಮೊನ್ನೆ ಎಲ್ಲ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಅದನ್ನ ಹೇಳ್ದೆ, ನೋಡಪ್ಪ ಹಿಂದೆ ಎಲ್ಲ ಈ ಕಾರ್ಯಾಚರಣೆ ಮಾಡ್ಕೊಂಡ್ ಬಂದಿದ್ದೀರಾ, ಇದು ನಮಗ್ ಬೇಕಾಗಿಲ್ಲ. ನಾನು ಹಿಂದೆನೆ ಹೇಳ್ಬಿಟ್ಟಿದ್ದೆ, ಹಿಂದೆ ಇದ್ದಂತ ಕಮಿಷನರ್ ಅವರು, ಅಡಿಷನಲ್ ಕಮಿಷನರ್ ಆ ದೊಡ್ಡ ದೊಡ್ಡ ಸಭೆಗಳಲ್ಲೇ ಹೇಳ್ಬಿಟ್ಟಿದೀನಿ, ನನ್ಗೆ ನೀವು ಗಾಡಿ ಹಿಡಿಯೋದು ನಮಗ್ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ಅವರ ಆಪ್ಗಳು ರನ್ ಆಗ್ಬಾರ್ದು. ಯಾಕೆ ಅಂದ್ರೆ ಅವ್ರ ಲೈಸೆನ್ಸ್ ತಗೊಂಡಿಲ್ಲ ಒಂದು, ಎರಡನೇದಾಗಿ ನಿಮ್ಮ ಒಂದು ಕಪಿ ಮುಷ್ಟಿಲ್ ಅವ್ರು ಇಲ್ಲ ಅಂದಾಗ ಅವ್ರ ಆಪ್ಗಳು ಇಲ್ಲಿ ಯಾಕೆ ವರ್ಕ್ ಆಗ್ಬೇಕು. ಹೌದೌದು, ಇದನ್ನ ನೀವು ಮಾಡಿ ಅಂತ ನಾವ್ ಅವಾಗಿಂದ ಹೇಳ್ಕೊಂಬತ್ತಾ ಇರೋದು. ಇವ್ರು ಸುಮ್ನೆ ಬೈಕ್ ಹಿಡಿಯೋದು, ಹಿಡ್ಕೊಂಬಂದು ಇವ್ರು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ತುಂಬ್ಕೊಳ್ಳೋದಕ್ಕೆ ಇಲ್ಲಿ ನಾವ್ ಹೋಗಿ ದೂರ್ ಕೊಟ್ಕೊಂಡು ಈ ಕೆಲಸ ಮಾಡೋದ್ರಿಂದ ಯೂಸ್ ಇಲ್ಲ. ಹೌದೌದಣ್ಣ. ಈಗ ಸಿಗರೇಟ್ ಸೇದ್ತಾ ಇರ್ತಾನ ಒಬ್ಬ ವ್ಯಕ್ತಿ, ಪೊಲೀಸ್ ಅವ್ರು ಬರ್ತಾರೆ, ನೋಡಪ್ಪ ನೀನ್ ಸಿಗರೇಟ್ ಸೇತಿದ್ಯಾ, ನಿನ್ ಮೇಲೆ ದಂಡ ಹಾಕ್ತಿವಿ ಅಂತ ಒಂದ್ ಪಿಟ್ಟಿ ಕೇಸ್ ಬರೀತಾರೆ. ಸಿಗರೇಟ್ ಮಾರ್ತಿರ್ತಾನಲ್ಲ ಅಂಗಡಿಯವನು, ಆ ಅಂಗಡಿಯವ್ರನ್ನ ಸಿಗರೇಟ್ನೆಲ್ಲ ತುಂಬ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಅಂಗಡಿಯವ್ರನ್ನ ಸ್ಟೇಷನ್ ಕರ್ಸ್ಕೊಂಡು ನೀನ್ ಹಿಂಗ್ ಸಿಗರೇಟ್ ಮಾರಬಾರ್ದು ಅಂತ ಹೇಳಿ ಅವನ ಮೇಲೂ ಕೂಡ ಕೇಸ್ ಹಾಕ್ತಾರೆ. ಹೌದಣ್ಣ. ಇದೆಲ್ಲ ಮಾಡ್ಬೇಕಾಗಿರೋದು. ಸಿಗರೇಟ್ ಯಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾವನೆ ಅವ್ರನ್ನ ಮುಟ್ಟೋ ತಾಕತ್ತು ಇವ್ರು ಯಾರಿಗೂ ಇಲ್ಲ. ಇದು ಸೇಮೆ. ಇಲ್ಲಿ ನೀವು ಮಾಡ್ತಾ ಇರೋದೇನು ಅಂದ್ರೆ ಆಪ್ ಸಂಸ್ಥೆಯವ್ರನ್ನ ನಿಮ್ ಕೈಯಲ್ಲಿ ಮುಟ್ಟೋ ತಾಕತ್ತಿಲ್ಲ. ಈ ಸಿಗರೇಟ್ ನ ಸಿಗರೇಟ್ ಮಾರೋವ್ನ ಅಂದ್ರೆ ಈ ಆಪ್ ನ ಬಳಸ್ಕೊಂಡು ಡ್ಯೂಟಿ ಮಾಡೋವ್ನ, ಈ ಆಟೋ ಡ್ರೈವರ್ಗಳು ಇವರೆಲ್ಲ ಏನಿದಾರೆ ಇವ್ರಗಳ ಮೇಲೆ ನೀವುಗಳು ಬಲ ಪ್ರಯೋಗ ಮಾಡ್ತಾ ಇದ್ದೀರಾ. ಅಂದ್ರೆ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಡಿ, ದುಡ್ಡಿರೋರ್ನ ಇವ್ರ ಕೈಯಲ್ಲಿ ಏನೂ ಮಾಡಕ್ ಆಗಲ್ಲ. ದುಡ್ಡು ಇಲ್ದೇ ಇರುವಂತ ಕಾರ್ಮಿಕರು, ಬಡವ್ರು ಏನಿದ್ದಾರೆ ಇವ್ರ ಮೇಲೆ ಇವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಕೊಂಡು ಉತ್ರನ್ ಪೌರುಷ ಒಲೆ ಮುಂದೆ ಅನ್ನೋ ತರ ಈ ಅಧಿಕಾರಿಗಳು ಇವ್ರ ಮೇಲೆಲ್ಲ ತೋರಿಸ್ಕೊಂಡು ದುಡ್ಡು ಮಾಡ್ತವ್ರಷ್ಟೇ. ಈಗ ಸರಿ ಹೋಗ್ಬೇಕಾಗಿರೋದು ಏನು? ಇವಾಗ ನಾವು ಆಟೋ ಚಾಲಕನವ್ರು ಎಲ್ಲಾರು ಸೇರಿ ಆಪ್ ನ ಬಂದು ಎಲ್ಲಾ ಕ್ಯಾನ್ಸಲ್ ಮಾಡಿ ನೀವು ಸರ್ಕಾರ ಆಪ್ ನ ಕ್ಲೋಸ್ ಮಾಡಿ ಅನ್ನೋ ರೀತಿಲಿ ನಾವೇನ್ ಹೇಳ್ತೀವಲ್ಲ, ಹಂಗೆ ಆಟೋದವರು, ಕ್ಯಾಬ್